ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. AKBMS ವಿಷಯವಾಗಿ ಅವರೊಂದು AKBMSದವರು ಇದೇ ತಿಂಗಳ 18-19ನೇ ತಾರೀಕು ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅವರು 50ನೇ ವರ್ಷ ಆಯಿತು AKBMS ಸ್ಥಾಪನೆಯಾಗಿ. AKBMS ಸ್ಥಾಪನೆಯ ಮೂಲ ಉದ್ದೇಶ ಬ್ರಾಹ್ಮಣರ ಸಂಘಟನೆ, ಸ್ವಾವಲಂಬನೆ ಮತ್ತು ಸಂಸ್ಕಾರ. ಈ ಮೂರು ಆಧಾರ ಸ್ತಂಭಗಳ ಮೇಲೆ AKBMS ಸ್ಥಾಪನೆಯಾಯಿತು 50 ವರ್ಷಗಳ ಹಿಂದೆ. ಈಗ ಅಶೋಕ್ ಹಾರನಹಳ್ಳಿಯವರು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನಮಗೆ ಬ್ರಾಹ್ಮಣರ ಈ ಕಾರ್ಯಕ್ರಮಕ್ಕೆ ಸಂತೋಷ ಇದೆ. ಆದರೆ ಎಲ್ಲ ಬ್ರಾಹ್ಮಣರನ್ನು ಸಂಘಟಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವ್ರದ್ದು ಫಸ್ಟ್ ನವೆಂಬರ್ದಲ್ಲಿ ಆಮಂತ್ರಣ ಪತ್ರಿಕೆ ಬಂತು. ಆಮಂತ್ರಣ ಪತ್ರಿಕೆ ನೋಡಿದಾಗ ನಮ್ಮ ಅಲಗೂರು ಸರು ಅವ್ರಿಗೊಂದು ಮೇಲ್ ಮುಖಾಂತರ ತಿಳಿಸಿದರು, ನೋಡಿ ಇದರಲ್ಲಿ ನಾವೆಲ್ಲ ಬ್ರಾಹ್ಮಣರು, ನಾವು ಮೊದಲು ಬ್ರಾಹ್ಮಣರು, ಆಮೇಲೆ ನಮ್ಮ ಶಾಖೆ, ಆಮೇಲೆ ನಮ್ಮ ಶಾಖಾ ಗುರುಗಳು. ಅದರಲ್ಲಿ ನಮ್ಮ ಶಾಖಾ ಗುರುಗಳು ನಾವು ಯಾಜ್ಞವಲ್ಕ್ಯರ ಪರಂಪರೆಯಲ್ಲಿ ಬಂದ ಪೀಠವನ್ನು, ನಮ್ಮ ಪೀಠಾಧಿಪತಿಗಳನ್ನು, ಶುಕ್ಲ ಯಜುರ್ವೇದಿಗಳನ್ನು ಈ ನಿಮ್ಮ ಕಾರ್ಯಕ್ರಮದಲ್ಲಿ ಅವರನ್ನು ಆಹ್ವಾನ ಮಾಡಿಲ್ಲ ಮತ್ತು ಶ್ರೀ ಯಾಜ್ಞವಲ್ಕ್ಯರ ಗುರುಗಳ ಭಾವಚಿತ್ರವನ್ನು ಕೂಡ ಇದರಲ್ಲಿ ನೀವು ಹಾಕಿಲ್ಲ ಅಂತ ಹೇಳಿ ಇವರು ಅವರಿಗೆ ಮನವಿ ಮಾಡಿಕೊಂಡ್ರು. ಒಂದು ಇಮೇಲ್ ಮೂಲಕ ಕೂಡ ಒಂದು ಮನವಿ ಪತ್ರವನ್ನು ಕಳಿಸಿದ್ರು. ಅದಕ್ಕೂ ಅವ್ರ ಕಡೆಯಿಂದ ಏನೂ ರಿಪ್ಲೈ ಬರಲಿಲ್ಲ. ಆಮೇಲೆ ನಮ್ಮ ಸಮಾಜದ ಸಂಘ ಸಂಸ್ಥೆಗಳು ಕೂಡ ಅಶೋಕ್ ಹಾರನಹಳ್ಳಿ ಅವರಿಗೆ ಪರ್ಸನಲ್ ಆಗಿ ಮೀಟ್ ಆಗಿ ಅವರಲ್ಲಿ ಟೆಲಿಫೋನಿಕಲಿ ಮಾತಾಡಿ, ನೋಡಿ ಶುಕ್ಲ ಯಜುರ್ವೇದ ಬ್ರಾಹ್ಮಣರಲ್ಲಿ ಇರುವಂಥ ಒಂದು ದೊಡ್ಡ ಸಮಾಜ ಇದೆ, ನೀವು ಬ್ರಾಹ್ಮಣರನ್ನು ಎಲ್ಲರೂ, ನೀವು ಅಧ್ಯಕ್ಷರಾದ್ದರಿಂದ ಎಲ್ಲ ಬ್ರಾಹ್ಮಣರನ್ನು ಜೊತೆಗೂಡಿಸಿಕೊಂಡು ಈ ಕಾರ್ಯಕ್ರಮ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ, ಅದಕ್ಕೆ ನೀವು ಎಲ್ಲರನ್ನೂ ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರೂ ಅವರನ್ನು ರಿಕ್ವೆಸ್ಟ್ ಮಾಡಿದ್ರು. ಆದರೆ ಅವರಿಂದ ಯಾವುದೋ ಒಂದು ಪಾಸಿಟಿವ್ ಉತ್ತರ ಬರಲಿಲ್ಲ. ಈಗ ರೀಸೆಂಟಾಗಿ ಅವರೊಂದು ಮೊನ್ನೆ ಒಂದು ಕಾನ್ಫರೆನ್ಸ್ ಮಾಡಿದ್ರು. ಅದರಲ್ಲಿ ತಾವೇ ಹೇಳ್ತಾರೆ, ಯಾಜ್ಞವಲ್ಕ್ಯರು ಬರೆದಂಥ ಸಿದ್ಧಾಂತಗಳಿಗೆ ಶಂಕರಾಚಾರ್ಯರು ಭಾಷ್ಯ ಬರೆದರು ಅಂತೇಳಿ. ನಿಮಗೆ ಯಾಜ್ಞವಲ್ಕ್ಯರು ಬರೆದಂಥ ಭಾಷ್ಯ ಬರೆದರು ಅಂತ ಹೇಳ್ತೀರಿ, ಆದರೆ ನೀವು ಯಾಜ್ಞವಲ್ಕ್ಯ ಗುರುಗಳನ್ನು ಈ ಕಾರ್ಯಕ್ರಮದಲ್ಲಿ ಅವರು ಫೋಟೋ ಹಾಕಲಿಕ್ಕೆ, ಆಮೇಲೆ ಯಾಜ್ಞವಲ್ಕ್ಯ ಗುರುಗಳ ಒಂದು ಫಾಲೋವರ್ಸು ಶುಕ್ಲ ಯಜುರ್ವೇದಿಗಳು, ಆ ಶುಕ್ಲ ಯಜುರ್ವೇದಿಗಳ ಶಾಖೆಯ ಪೀಠ ನಮ್ಮ ಇಡೀ ಭಾರತಕ್ಕೆ ಒಂದೇ ಪೀಠ, ಹುಣಸೆಹೊಳೆ ಶ್ರೀಮತ್ ಕಣ್ಣುಮಠ ಮೂಲ ಮಹಾಸಂಸ್ಥಾನ, ಆ ಪೀಠಾಧಿಪತಿಗಳನ್ನು ನೀವು ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಈ ವಿಷಯವಾಗಿ ಹಲವಾರು ಸಂಘ ಸಂಸ್ಥೆಗಳು ಮಾತನಾಡಿದರು. ಆಮೇಲೆ ನಮ್ಮ ಅಲಗೂರು ಸರ್ ವಿನಂತಿ ಪತ್ರವನ್ನು ಅವರಿಗೆ ಕಳಿಸಿದ್ರು. ಏನಾದರೂ ಅವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆಮೇಲೆ ನೀವು ಇನ್ನೊಂದು ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿ, ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಶೃಂಗೇರಿ ಶ್ರೀಗಳ ಆಜ್ಞೆ ಆಗಿದೆ, ನಮಗೆ ಮತ್ತಾವ ಶ್ರೀಗಳ ಆಜ್ಞೆ ಬೇಕಾಗಿಲ್ಲ ಅಂತೇಳಿ. ಇದು ಬೀಯಿಂಗ್ ಎ ಪ್ರೆಸಿಡೆಂಟ್, ಈ ಬ್ರಾಹ್ಮಣರ ಒಂದು ಮುಖಂಡತ್ವ ವಹಿಸಿದವರು ಈ ಥರನಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ವಿಚಾರ ಮಾಡುವಂಥದ್ದು. ಆಮೇಲೆ ಅವರ ಆಮಂತ್ರಣ ಪತ್ರಿಕೆಯನ್ನು ನೀವು ಸೂಕ್ಷ್ಮವಾಗಿ ನೋಡಿದರೆ ಶ್ರೀ ಶಂಕರಾಚಾರ್ಯ ಮಠದ ಪೀಠಾಧಿಪತಿಗಳನ್ನ ಪ್ರಮುಖವಾಗಿಟ್ಟುಕೊಂಡು ಅವರನ್ನೇ ಪ್ರಧಾನವಾಗಿದ್ದಾರೆ. ಅದರಲ್ಲಿ ನಮ್ಮ ಮಧ್ವ ಮಠದ ಸಂಪ್ರದಾಯ ಪೀಠಾಧಿಪತಿಗಳನ್ನು ಅಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಇವೆಲ್ಲ ಅಂಶಗಳನ್ನು ನಾವು ಅವರ ಗಮನಕ್ಕೆ ತಂದರೂ ಕೂಡ ಅದನ್ನು ಏನೂ ಚೇಂಜಸ್ ಆಗಲಿಲ್ಲ. ಅದಕ್ಕೆ ನಾವು ಈ ವಿಷಯವನ್ನು ಮಾಧ್ಯಮದವರು ಈಗಾಗಲೇ ಅವರಿಗೆ ಸಾಕಷ್ಟು ಲೆಟರ್ಗಳನ್ನು ಕೊಟ್ಟಿದ್ದೇವೆ, ನಾವು ಕಮ್ಯುನಿಕೇಷನ್ ಮಾಡೋದು ಏನೂ ಆಗಲಿಲ್ಲ ಅಂತ ನಾವು ಮಾಧ್ಯಮ ಮುಖಾಂತರ ಈ ಎಲ್ಲ ವಿಷಯಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇವೆಲ್ಲ ಮುಗಿದ ಮೇಲೆ ಅವರು ಯಾವುದೂ ಆಗಲಿಲ್ಲ ಅನ್ನೋ ಸಲುವಾಗಿ ನಮ್ಮ ಅಲಗೂರು ಸರ್ ಏನಾದರೂ ನಾವು ಇದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅಂತ ಒಂದು ನಿರ್ಣಯಕ್ಕೆ ಬಂದು ನಾವು ಕಾನೂನಾತ್ಮಕವಾಗಿ ಹೋರಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಕಾನೂನಾತ್ಮಕವಾಗಿ ಹೋರಾಟದಲ್ಲಿ ನಾವು ಏನೇನು ಸ್ಟೆಪ್ಸ್ ತೊಗೊಂಡೆವು, ಏನಾಯ್ತು ಅನ್ನೋದು ನಮ್ಮ ಕಾನೂನು ಸಲಹೆಗಾರಾದ ಪ್ರಶಾಂತ್ ಕುಲಕರ್ಣಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವಾಗ ನಮ್ಮ ಒಂದು ಕಣ್ವಮಠದ ಆಡಳಿತಾಭಿವೃದ್ಧಿ ಟ್ರಸ್ಟ್ ಅವರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಕೂಡ ಅವರು ಅದಕ್ಕೆ ಪ್ರತಿಕ್ರಿಯಿಸದೇ ಇದ್ದಾಗ ಇವರು ಕಾನೂನಾತ್ಮಕ ಹೋರಾಟ ನಿರ್ಧಾರ ತೆಗೆದುಕೊಂಡ ನಂತರ ನಾವು ಅವರ ವಿರುದ್ಧ ಅನೇಕ ದಾವೆಗಳನ್ನು ಸಂಬಂಧಪಟ್ಟ ಹಲವಾರು ಕೋರ್ಟ್ಗಳಲ್ಲಿ ಅವ್ರ ವಿರುದ್ಧ ದಾವೆ ಹೂಡಿದಲ್ಲಿ ಪ್ರಥಮವಾಗಿ ಅವರು ಏನು ಮಾಡಿದರು, ನಾವು ಕರಪತ್ರೆಗಳನ್ನು ಅದನ್ನು ತಾವು ಬಹಿರಂಗ ಪಡಿಸಬಾಡ್ರಿ, ಇದು ನೀವು ಯಾವುದೇ ಕಾರಣಕ್ಕೂ ಸರ್ಕ್ಯುಲೇಟ್ ಮಾಡಬಾಡ್ರಿ ಅಂತ ನಾವು ಅದರ ವಿರುದ್ಧ ನಾವು ಸ್ಟೇ ತೊಗೊಂಡು ಬಂದ್ವಿ. ಸ್ಟೇ ಅದನ್ನು ಗ್ರ್ಯಾಂಟ್ ಆಯಿತು.
ಸ್ಟೇ ಗ್ರಾಂಟ್ ಆಗಿರ್ತಕ್ಕಂಥ 31/12/2024 ಅದನ್ನು ಅವರು ಧಾರವಾಡ ಉಚ್ಚ ನ್ಯಾಯಾಲಯದ ಪೀಠದಲ್ಲಿ ಅವರು ಅದನ್ನು ವೆಕೇಟ್ ಮಾಡಿಸಿದರು. ನಂತರ ಇನ್ನೂ ಹಲವಾರು ಕೋರ್ಟ್ಗಳಲ್ಲಿ ಅದೇ ಧಾವೆಗೆ ಅನುಗುಣವಾಗಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಏನಂತಂದರೆ ನಾವು ಸ್ಟೇ ತೊಗೊಂಡು ಬಂದ್ವಿ. ಆ ಸ್ಟೇಗೆ ಆಲ್ರೆಡಿ ಏನಂತಂದರೆ ಚಾಲ್ತಿಯಲ್ಲಿದೆ. ಈಗ ಅದರ ಸಂಬಂಧ ಅಂದರೆ ನ್ಯಾಯಾಲಯದಲ್ಲಿ ಬಂದಿರತಕ್ಕಂಥ ತಡೆಯಾಜ್ಞೆ ಏನಪ್ಪ ಅಂತಂದ್ರೆ ಈಗ ನಾವು ಆಲ್ರೆಡಿ ಅವರು ರವಾನಿಸಿದ್ದೀವಿ. ಅವರು ಕೂಡ ಯಾರು ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಇವರು ಈ ಒಂದು ಕಾನೂನಿಗೆ ಗೌರವ ಕೊಟ್ಟು ಈ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸಿದರೆ ಕಾನೂನು ಪ್ರಕ್ರಿಯೆಗಳಿಗೆ ಗೌರವ ಕೊಟ್ಟಂತಾಗುತ್ತೆ ಅಂತ ಈ ಮೂಲ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಅವರಿಗೆ ತಿಳಿಯಬಯಸುತ್ತೇವೆ. ನಾವು ಸ್ಟೇ ವಿರುದ್ಧ ಕೆವೇಟ್ ಫೈಲ್ ಮಾಡಿದ್ವಿ. ಆದರೆ ಆ ಕೆವೇಟನ್ನು ಅವರು ಹೈಡ್ ಮಾಡಿಕೊಂಡು ಅದನ್ನು ವೆಕೇಟ್ ಮಾಡಿಸಿದ್ದಾರೆ. ಆ ವೆಕೇಟ್ ಮಾಡಿದ್ರ ಸಂಬಂಧ ನಾವೇನು ಮಾಡಿದ್ವಿ, ಅದನ್ನು ಆಲ್ರೆಡಿ ಅದನ್ನು ಚಾಲೆಂಜ್ ಮಾಡಿದ್ದೀವಿ ಅಪಿಲೇಟ್ ಕೋರ್ಟಲ್ಲಿ. ಅದು ಪ್ರೊಸೀಡಿಂಗ್ ಏನಂತಂದರೆ ಪೆಂಡಿಂಗ್ ಇದೆ. 2011 ಸೆನ್ಸಸ್ ಪ್ರಕಾರ ನಿನ್ನೆ ನಾವು ನೋಡಿದ ಪ್ರಕಾರ 14 ಲಕ್ಷ. ಅದು ಸುಳ್ಳು, ಹೆಚ್ಚಿದೆ. 10 ವರ್ಷ ಹಿಂದಿನ ಫಿಗರ್ ಅವರು ಈಗ ಮತ್ತೆ ಹೆಚ್ಚಾಗಿದೆ. ಅವರು ಹೇಳಿದ 14 ಲಕ್ಷ, ಈಗ ಸುಮಾರು 25-26 ಲಕ್ಷ ಇರಬೇಕು. ಸಬ್ ಕಾಸ್ಟು ಕಾಂತರಾಜ್ ವರದಿ ಪ್ರಕಾರ 44 ಸಬ್ ಕಾಸ್ಟ್. ಸಬ್ ಕಾಸ್ಟ್ ನಮ್ಮದು ಕಣ್ಣು ಶುಕ್ಲೇಜರ್ ಇದೆ. ಹೌದು ಅಲ್ಲ, ನಿನ್ನೆ ಎಸ್ ಒಪ್ಕೊಂಡ್ರಿ. ಹೌದು, ಯಾಕೆ ಮಾಡಿದೀವಿ ಅಂತಂದರೆ ಹೌದು ಇಲ್ಲ ಯಾಕೆ ಮಾಡಿದೀವಿ ಅಂತಂದರೆ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಸಾಹೇಬರು, ಹರನಳ್ಳಿ ಸಾಹೇಬರು. ಅದರಲ್ಲಿ 6 ಮಿನಿಟ್ ಮಾತಾಡಿದ್ದಾರೆ. ಕಣ್ಣು ಮಠದವರು ಸ್ವಾಮಿಗಳಿಗೆ ಕರಿ ಅವಶ್ಯಕತೆ ಇಲ್ಲ, ಎಲ್ಲ ಯತಿಗಳು ತಾವೇ ಸ್ವಯಂ ಪ್ರೇರಿತರಾಗಿ ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ. ಯಾರು ನಾವು 100 ಮಂದಿ ಸ್ವಾಮಿಗಳು ಯಾರಂತ ಕರೆಯೋಣ, ಒಂದು ವಾರ ಇಟ್ಟಲೇ ಬೇಕಾಗ್ತದೆ ಸಮ್ಮೇಳನ ಮಾಡಲಿಕ್ಕೆ. ಹಾಗಾದರೆ ಉಳಿದ ಸ್ವಾಮಿಗಳ ಹೆಸರು ಹಾಕಬೇಕಾಗಿತ್ತು. ಹಾಕುವಾಗ ಸಾಮಾನ್ಯ ನೀವು ಕರ್ನಾಟಕದ ಎಲ್ಲ ಯತಿಗಳು ಸ್ವಾಗತ ಅಂತ ಹಾಕಬೇಕಾಗಿತ್ತು. ಆದರೆ ಆಮೇಲೆ ಇನ್ನು ಮುಂದುವರೆದು ಏನು ಮಾತಾಡ್ತಾರೆ, ಕಣ್ಣ ಸಮಾಜ ಇದರಲ್ಲಿ ಶುಕ್ಲಯಜುರ್ಗಳಲ್ಲಿ 2 ಪಂಗಡ ಇದೆ, ಒಂದು ಸ್ಮಾರ್ತ, ಒಂದು ಬ್ರಾಹ್ಮಣ ಅಂತೇಳಿ. AKBMS ಅಧ್ಯಕ್ಷರಾಗಿ ಒಂದು ಸಂಘಟನೆಯಲ್ಲಿ 2 ಪಂಗಡ ಅಂತ ಹೇಳೋದು ಅವ್ರು ತಪ್ಪು. ಮೊದಲನೇ ಮಾತು ನಾನು ಸ್ಪಷ್ಟವಾಗಿ ಹೇಳಬಯಸ್ತಾ ಇದ್ದೀನಿ ತಮಗೆ, ಹರನಳ್ಳಿ ಸಾಹೇಬರ ಬಗ್ಗೆ ವೈಯಕ್ತಿಕವಾದಂಥ ಯಾವ ರಾಗದ್ವೇಷಗಳು ನಮಗಿಲ್ಲ. ಅವ್ರು ಏನು ಮಾಡಿದ್ರಪ್ಪ ಅಂದರೆ ಇಡೀ ಸಮಾಜವನ್ನು ಸಂಘಟನೆ ಮಾಡೋ ಬದಲಾಗಿ ಸಮಾಜವನ್ನು ಒಡೆಯುವ ಕಾರ್ಯನಿರತರಾಗಿದ್ದಾರೆ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೀನಿ, ಮಾನ್ಯ ಸೆಕ್ರೆಟರಿ ಗಮನಕ್ಕೆ ತಂದೀನಿ, ಮಾನ್ಯ ಗುಂಡೂರಾವ್ ಸಾಹೇಬ್ರ ಗಮನಕ್ಕೆ ತಂದೀನಿ. ಅವರು ಮಾಡಿದ ಕಾರ್ಯಗಳು ಏನಂತಂದರೆ ಎಲ್ಲರೂ ಚಕೊಂಡು ಹೋಗಬೇಕಾಗಿತ್ತು. ಆ ಕೆಲಸದಲ್ಲಿ ವಿಫಲರಾಗ್ಯಾರ. ಅದನ್ನು ಅವ್ರು ಎಷ್ಟು ಸರ್ ನಾವು ಸಾಮಾನ್ಯವಾಗಿ ಒಂದು 5-6 ಸರಿ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ರು ಕೂಡ ಮಾತಾಡೋದು ರೆಡಿ ಇಲ್ಲ. ಒಂದು ವಾಯ್ಸ್ ಮೆಸೇಜ್ ನಮ್ಮ ಹತ್ರ ನಮ್ಮ ವಿಲಾಸರಾವ್ ಅಂತೇಳಿ ನಮ್ಮ ಸ್ನೇಹಿತರು ಮಾತಾಡ್ತಾರೆ. ಅವ್ರು ಏನು ಮಾತಾಡಿದ್ರು ಅಂತ ವಿಲಾಸರಾವ್ ಅದನ್ನು ಹೇಳಿ. ಮೊದಲನೇದಾಗೆಲ್ಲ ಮಾಧ್ಯಮ ಮಿತ್ರರಿಗೆ ಕ್ಷಮೆ. ನಾನು ಸಂಭಾವ್ಯ ಪುರಸಭೆ ಸದಸ್ಯ, ಕಾಂಗ್ರೆಸ್ ಯುವ ಮುಖಂಡ. ನಾನು ಹರನಳ್ಳಿ ಸಭೆ ಇದೆಲ್ಲ ನೋಡ್ತಾ ನನಗೆ ಸ್ವಲ್ಪ ಬೇಜಾರು ಅನಿಸ್ತು ನನಗೆ. ನಾನು ದೂರವಾಣಿ ಮೂಲಕ ಸಾಹೇಬ್ರ ರಿಕ್ವೆಸ್ಟ್ ಮಾಡಿದೆ, ಎಲ್ಲರನ್ನ ಅಶೋಕ್ ಹರನಳ್ಳಿ ಸಾಹೇಬ್ ಎಲ್ಲ ಸಮಾಜದ ಎಲ್ಲರನ್ನು ಒಗ್ಗೂಡಿಸಿ ತೊಗೊಂಡು ಹೋಗ್ಬೇಕು. ಆ ಕಾರ್ಯಕ್ರಮ ಹಿಂಗಾದ್ರೆ ಚಲೋ ಆಗ್ತದೆ ಸರ್, ಹಿಂಗೆ ಮಾಡ್ರಿ ಅಂತ ಹೇಳಿದಾಗ ಅವರು ಅದಕ್ಕೆ ಸ್ಪಂದನೆ ಕೊಡಲಿಲ್ಲ. ಇಲ್ಲ ನಿಮ್ಮ ಪರ್ಮಿಷನ್ ಬೇಕಂದ್ರೆ ನಾ ಮಾಡಲಿಕ್ಕೆ ಅವ್ರಿಗೆ ನಾನು 3 ಸತಿ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೆ ಸರ್. ಅವ್ರು ಯಾವುದಕ್ಕೂ ಸ್ಪಂದನೆ ಕೊಡಲಿಲ್ಲ. ನೀವೇನು ಮಾಡ್ಕೊತೀರೋ ಮಾಡ್ಕೊರಿ, ಏನು ಮಾಡ್ತಾರೋ ಮಾಡಿ, ಈ ರೀತಿಯಾಗಿ ಅವ್ರು ಮಾತಾಡಿದ್ರು. ಸಮಾಜವನ್ನು ಒಟ್ಟಾಗಿ ತೊಗೊಂಡವ್ರೆ ಅಂತ ಅವ್ರಿಗೆ ನಾನು 3 ಸತಿ ಹೇಳ್ತೀನಿ. ಮೇಲಾಗಿ ನಾನು ಅನ್ಬಾರ್ದು, ಉತ್ತರಾದಿ ಮಠ ಆದ್ರೆ ಉತ್ತರಾದಿ ಮಠ, ಇದು ಶೃಂಗೇರಿ ಮಠ, ಕಣ್ಣುವ ಮಠ ಇವೆಲ್ಲವನ್ನ ಬಿಟ್ಟು ಬ್ರಾಹ್ಮಣ ಸಮಾಜ ಒಂದೇ. ಈ ಒಂದು ಸಂದೇಶ ನೀವು ಕೊಡ್ಬೇಕಂತ ಹೇಳಿ ಹರನಳ್ಳಿ ಸಾಹೇಬರಿಗೆ ಎಷ್ಟು ವಿನಯಪೂರ್ವಕವಾಗಿ ಹೇಳಿದ್ರು ಕೂಡ ಅವ್ರು ಇದನ್ನ ವಿರೋಧಿಸಿದ್ರು. ಅದಕ್ಕೆ ನಾ ಈ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಅಲ್ಲ, ಆದ್ರೆ ಅಶೋಕ್ ಹರನಳ್ಳಿ ಅವರ ಇದೇ ಅನ್ನದ ನಿಯತ್ತು, ಅವರ ನಡೆ ಅದು ಚೆನ್ನಾಗಿ ನಿಮ್ ಜೊತೆ ಮಾತಾಡ್ಲಿಕ್ಕೆ ನನಗೆ ಟೈಮ್ ಇಲ್ಲ ಅಂತಂದ್ರು. ಈಗ ನೀವು ಸ್ವಯಂ ಪ್ರೇರಿತವಾಗಿ ಹೋಗ್ತಿರೋ ಈಗ ನೀವು ಹೇಳಿದ್ರಿ, ಈಗ ವ್ಯಕ್ತಿ ಬಗ್ಗೆ ಇರೋ ನಿಂತ ಉದ್ದೇಶದ ಬಗ್ಗೆ ಅಲ್ವಾ? ಉದ್ದೇಶದ ಬಗ್ಗೆ ಅಲ್ಲ ಸಮಾವೇಶಕ್ಕೆ ನಮ್ಗೆ ಆಮಂತ್ರಣೆ ಇಲ್ಲ, ಯಾಕೆ ಹೋಗೋದಿಲ್ಲ? ಖಂಡಿಸಲ್ಲ ಅಂತ ಅಲ್ಲ, ಅವರು ಹತ್ತಿರ ನಾನೇ ಮಾತಾಡ್ತೀನಿ. ಅವ್ರ ಮಾತಿನೊಳಗೆ ಏನಿತ್ತು, ಖಂಡಿಸಲ್ಲ ವ್ಯಕ್ತಿ ನಡೆ ಬಗ್ಗೆ. ಹೌದು, ಅಂದ್ರೆ ವ್ಯಕ್ತಿ ನಡೆ ಬಗ್ಗೆ ಕಾರ್ಯಕ್ರಮಕ್ಕೆ ನಾವು ಇದಿಲ್ಲ, ಕಾರ್ಯಕ್ರಮ ವಿರೋಧಿ ಅಲ್ಲ. ಆದ್ರೆ ಅವ್ರ ಅಧ್ಯಕ್ಷರಾಗಿ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಸಮಾಜವನ್ನು ಹೊಡಿತಾ ಇದ್ದಾರೆ. ಹೊಡಿ ಅಂತ ಕೆಲಸ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ, ಸ್ಪಷ್ಟವಾಗಿ ಹೋಗೋದಿಲ್ಲ. ನಾವು ಏನ್ ಮಾಡ್ತಾ ಇದ್ದಾರೆ,
ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯನ್ನು ಇಟ್ಕೊಂಡು ತಾವು ರಾಜಕೀಯ ಮಾಡ್ತಾ ಇದ್ದಾರೆ. ಓಪನ್ ಆಗಿ ಹೇಳೋದಾದ್ರೆ ಇದು ಸ್ಪಷ್ಟ. ರಾಜಕೀಯ ಮಾಡಿದ್ರೆ ಬೇರೆ ಇದಿದೆ. ರಾಜಕೀಯ ಮಾಡೋದಲ್ಲ, ರಾಜಕೀಯ ಮಾಡಿ ನಾವು ರಾಜಕೀಯ ಮಾಡ್ತೀವಿ, ಅವ್ರಿಗೂ ಸರ್ ರಾಜಕೀಯ ಮಾಡ್ತಾರೆ. ಅದಕ್ಕೆ ಬೇರೆ ವೇದಿಕೆ ಇದೆ. ಆದ್ರಿಂದ ಬ್ರಾಹ್ಮಣ ಮಹಾಸಭೆಯನ್ನು ಇಟ್ಕೊಂಡು ನೀವು ರಾಜಕೀಯ ಮಾಡ್ತಾರಲ್ಲ, ಇದು ಶುದ್ಧ ತಪ್ಪು. ನಾವು ಶುಕ್ಲಜಗಳಾಗಿ ನಮ್ಮ ಗುರುಗಳ ಆಜ್ಞೆಯ ಪ್ರಕಾರ ಈ ಸಮಾವೇಶದಲ್ಲಿ ಭಾಗವಹಿಸುವುದಿಲ್ಲ. ಈ ವಿಷಯವನ್ನು ನಮ್ಮ ಸಮಾಜದ ಪ್ರಮುಖರಿಗೆ ಅಥವಾ ನಮ್ಮ ಸದಸ್ಯರಿಗೆ, ನಮ್ಮ ಸಮುದಾಯದವರಿಗೆ ನಾವು ಈಗಾಗಲೇ ಮೆಸೇಜ್ ಕಳಿಸಿಬಿಟ್ಟಿದ್ದೀವಿ. ಅವರು ದೂರವಾಣಿ ಸಮುದಾಯ ಅಂದ್ರೆ ಇದು ಶುಕ್ಲಯಜುರ್ವೇದಿ ಇದಕ್ಕೆ ಒಂದು ಹೋಗಾಗ ಶುಕ್ಲಯಜುರ್ವೇದಿಗಳಂತೆ ಈ ಯಾಜ್ಞವಲ್ಕ ಅನುಯಾಯಿಗಳು. ಪ್ರಥಮ ಶಾಖದೇವರು ನಾವು. ಹಾ, ಪ್ರಥಮ ಇಡೀ ಶಾಖ. ನಮ್ಗೆ ಬ್ರಾಹ್ಮಣ ಸಮಾಜದೊಳಗೆ ಅತ್ಯಂತ ಶ್ರೇಷ್ಠವಾದ ಶಾಖ ಅಂದ್ರೆ ಪ್ರಥಮ ಶಾಖ, ಅದು ಕಣ್ವ ಶಾಖ. ಹೆಮ್ಮೆಯಿಂದ ಹೇಳ್ತೀವಿ, ಭಾರತ ದೇಶದಲ್ಲಿ ಒಂದೇ ಒಂದು ಮಠ, ಅದು ಕಣ್ವ ಮಠ. ಇಡೀ ನಮ್ಮ ಭಾರತ ದೇಶದೊಳಗೆ ಒಂದೇ ಮಠ ಕಣ್ವ ಮಠ. ಸುರ್ಪುರ್ ತಾಲೂಕಿನಲ್ಲಿ ಅಂತ ಕಣ್ಣು ಮಠಕ್ಕೆ ಇವತ್ತು ಕಣ್ಣು ಮಠದ ಗುರುಗಳ ಹೆಸರಿಲ್ಲ, ನಮ್ಮ ಮೂಲ ಗುರುಗಳು, ನಮ್ಮ ಯಾಜ್ಞವಲ್ಕ ಗುರುಗಳ ಫೋಟೋ ಇಲ್ಲ, ಭಾವಚಿತ್ರ ಇಲ್ಲ ಅಂತಂದ್ರೆ ನಮ್ಮ ಮಠಕ್ಕೆ ಎಷ್ಟು ಅಗೌರವ ಸರ್ ಇದು. ನಿಮ್ದು ಅಷ್ಟೇ ಶುಕ್ಲ ಯಜುರ್ವೇದ ಸಮುದಾಯದ ಸಂಖ್ಯೆ ಎಷ್ಟು? ಅಲ್ಲೇ ಹೆಚ್ಚಿದ್ದೇವೆ ನಾವು. ಅತಿ ಹೆಚ್ಚು ಅಂದರೆ ಹೈಯೆಸ್ಟ್ ಪರ್ಸೆಂಟೇಜ್ ನನಗೆ ಅಷ್ಟು ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ನಾವು. ಬ್ರಾಹ್ಮಣರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಯಾರು ಹೋಗಲ್ಲ. ಅವ್ರು ಯಾರು ಹೋಗ ಸರ್ ಸರ್ ಜ್ಞಾನ ಇದ್ದವರು ಆಕ್ಚುಲಿ ನಮ್ಗೆ ಅವಮರ್ಯಾದೆ ನಮ್ಮ ಗುರುಗಳಿಗಾಗಿದೆ, ನಮ್ಮ ವೈಯಕ್ತಿಕ ಆಗಿಲ್ಲ. ಅಂಥವ್ರು ನಮ್ಮ ಗುರುಗಳ ಫೋಟೋ ಇಲ್ಲ ಅಂತಂದ್ರೆ ದಯಮಾಡಿ ಯಾರು ಹೋಗ್ಬಾರ್ದು ಅಲ್ಲಿ. ಹೋಗಲ್ಲ ಅವ್ರು. ಗುರುಗಳಿಗೆ ಮರ್ಯಾದಿಲ್ಲ ಅಂದ್ಮೇಲೆ ನಮ್ಗೆ ಹೆಂಗ್ ಹೋಗ್ತೀರಿ ಸರ್? ನಮ್ಮ ತಂದೆ ಹೆಸರೇ ಇಲ್ಲ ಅಂತಂದ್ರೆ ಅಲ್ಲಿ ಯಾಕೆ ಇರ್ತಾರೆ? ಅಲ್ಲಿ ನಮ್ಮ ತಂದೆ ಹೆಸರು ಇದ್ರೆ ತಾನೇ ಹೋಗೋದು ನಾವು. ಮತ್ತು ಇನ್ನೊಂದು ಸ್ಪಷ್ಟಪಡಿಸ್ತೀನಿ, ಇವರು AKBMS ಅವರು ಯಾವ ರೀತಿ ಮೀಟಿಂಗ್ ಮಾಡ್ತಾ ಇದ್ದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿಯೊಂದು ಊರಿನಿಂದ 2 ಬಸ್ 3 ಬಸ್, ಕೋಲಾರ ಜಿಲ್ಲೆಯಿಂದ 25 ಬಸ್ ಮಾಡಿದ್ದಾರೆ. 25 ಬಸ್. ರಾಜಕೀಯ ಪಕ್ಷ ಅಲ್ಲ ನಮ್ಮದು, ಜನ ಬರ್ಲಿ ಇದು ಬ್ರಾಹ್ಮಣ ಸಂಘಟನೆ, ಬ್ರಾಹ್ಮಣ ಸಮಾಜದ ಸಂಘಟನೆ ಇದು. 25 ಬಸ್ ಮೆಸೇಜ್ ಹಾಕ್ತೀನಿ ಬೇಕು ನಾನು. 25 ಬಸ್ಗಳನ್ನ ಕೋಲಾರದಿಂದ ಬುಕ್ ಮಾಡಿದ್ದಾರೆ. ನಾವು ಇಲೆಕ್ಷನ್ ನಿಂತಿರ್ತೀವ, ಇಲೆಕ್ಷನ್ ಮುಂದೆ ಏಪ್ರಿಲ್ 13 ಅವಾಗ ನೋಡೋಣಂತೆ. ಅವ್ರು ಆರಿಸ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋಣ, ಆ ವಿಷಯ ಬೇರೆ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಸಂಘಟನೆಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ, ಸ್ಪಷ್ಟಪಡಿಸ್ತಾರೆ. ಸರ್ ನೀವು ಕಳ್ಕೊಂಡಂಗೆ ಇದ್ರ ಹಿಂದಿನ ರಾಜಕಾರಣ ಯಾವುದು? ರಾಜಕಾರಣ ನಮ್ಗೆ ಗೊತ್ತಿಲ್ಲ. ನಮ್ಮ ಸಮುದಾಯಕ್ಕೆ ಶುಕ್ಲ ಯಜುರ್ವೇದಿಗಳಿಗೆ ಅಗೌರವ ಆಗ್ಯದ, ನಮ್ಮನ್ನು ಕಡೆಗಣಿಸಿದ್ದಾರೆ. ಅದಕ್ಕೆ ನಮ್ಮ ವಿರೋಧ. ಫಸ್ಟ್ ಈಗ ಸರ್ ಹೇಳ್ದಂಗೆ ಅವ್ರು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ರಾಜಕೀಯವಾಗಿ ಬಳಸೋದಾದ್ರೆ ಇದ್ರ ಹಿಂದಿನ ರಾಜಕಾರಣ ಏನು? ಅದು ನಮಗೆ ಗೊತ್ತಿಲ್ಲ. ಕಾರಣ ಏನಿಲ್ಲ ಸರ್. ಸರ್ ಇನ್ನೊಂದು ಸರ್, ರಾಜಕೀಯ ಮಾಡುತ್ತಿದ್ದಾರೆ ನೀವು ಪ್ಲೀಸ್. ರಾಜಕೀಯ ವೇದಿಕೆ ಮತ್ತೆ ಬೇರೆ ಇದೆ. ಬ್ರಾಹ್ಮಣ ಸಮಾಜವನ್ನ ರಾಜಕೀಯವಾಗಿ ಇದರಲ್ಲಿ ಮಿಕ್ಸ್ ಮಾಡಬಾರ್ದು. ಅವ್ರು ಹಿರಿಯರು, ವಕೀಲರು, ಖ್ಯಾತ ವಕೀಲರು, ಎಜಿ ಇದ್ದವರು ಈ ರೀತಿ ಮಾಡೋದು ಸರಿಯಲ್ಲ. ಸರ್ ಇನ್ನೊಂದು ಸರ್ ಇಂಪಾರ್ಟೆಂಟ್ ವಿಷಯ ಸರ್, ಅಶೋಕ್ ಆರ್ನಾಳಿ ಅವರು ಅಧ್ಯಕ್ಷ ಆದ ತಕ್ಷಣನೇ ಫಸ್ಟ್ ನಿರ್ಧಾರ ತಗೊಂಡಿರೋದು 1 ವರ್ಷ ಹಿಂದ್ಗಡೆ ಕಣ್ಣೂರ ನಡೆ ಶೃಂಗೇರಿ ಕಡೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಶೃಂಗೇರಿ ಕರ್ಕೊಂಡು ಹೋದ್ರು ಸರ್, ಕಣ್ಣೂರು ಶಾಖದವ್ರು ಎಲ್ಲರೂ. ಅದು ಸ್ಪಷ್ಟವಾಗಿ ಹೇಳಿದ್ರು ಅವರು, ಕಣ್ಣೂರ ನಡೆ ಶೃಂಗೇರಿ ಕಡೆ ಅಂತ ಹೇಳಿದ್ರೆ ನಮ್ಮ ಮಠಕ್ಕೆ ಇದು ಗೌರವನ ಅಗೌರವನ ಇದು ಸರ್. ಭಕ್ತರು ಸರ್ ಯಾವುದೇ ಇರಲಿ, ದೇವ್ರಂತಂದ್ರೆ ಎಲ್ಲರೂ ಕೈ ಮುಗಿವಿ, ಬ್ಯಾಡ ಅಂತಂದಿಲ್ಲ, ಅಲ್ಲಿ ನಾವು ಭೇದ ಭಾವ ಮಾಡಲ್ಲ. ಆದರೆ ಕಣ್ಣೂರ ನಡೆ ಶೃಂಗೇರಿ ಕಡೆ ಅಂತಂದ್ರೆ ಅರ್ಥ ಇದು. ಆಮೇಲೆ ಹೇಳ್ತಾವ್ರೆ, ನಮ್ಮ ಶೃಂಗೇರಿ ಗುರುಗಳ ಆಜ್ಞೆ ಆದ್ಮೇಲೆ ಮುಗೀತು, ಯಾವ ಗುರುಗಳಿಗೆ ನಾವು ಆಮಂತ್ರಣ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ದಿವಸ ಸ್ಟೇಟಸ್ ಹಾಕ್ತಾರೆ, ದಿವಸ ವಿಡಿಯೋ ಮಾಡ್ತಾರೆ, ಎಲ್ಲ ಗುರುಗಳಿಗೆ ಪತ್ರಿಕೆ ಕೊಡ್ತಾ ಇದ್ದಾರೆ. ನಮ್ಮ ಗುರುಗಳಿಗೆ ಯಾಕೆ ಕೊಟ್ಟಿಲ್ಲ? ನಮ್ಮ ಗುರುಗಳು ಅಂದ್ಕೊಳ್ಳೆ ಬರ್ಬೋದು, ಅವ್ರು ಬರ್ಬೋದು, ಅವ್ರು ಹೋಗ್ಬೋದು ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಇದು? ಮತ್ತು ಸಾಮಾನ್ಯವಾಗಿ ಶುಕ್ಲ ಯಜುರ್ವೇದಿಗಳ ಸಮುದಾಯದ ಸಂಘಟನೆ ಮಾಡಲಿಕ್ಕೆ, ಶೃಂಗೇರಿಗಳ ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಕೊಟ್ಟವ್ರು ಯಾರು? ನಮ್ಮ ಸ್ವಾಮಿಗಳಿದ್ದಾರೆ. ಅದಕ್ಕೆ ಶೃಂಗೇರಿ ಒಳಗೆ ಮಾಡ್ತೀವಿ, ಬೆಂಗಳೂರಲ್ಲಿ ಮಾಡ್ತೀವಿ. ಶುಕ್ಲ ಯಜುರ್ವೇದಿಗಳ ಪರವಾಗಿ ಅಡ್ವೊಕೇಟ್ ಮಾಡಲಿಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು? ಶುಕ್ಲಯಜುರ್ವೇದಿ ಕಾರ್ಯಕ್ರಮ ಹೊತ್ತಿನಲ್ಲಿ ನಮ್ಮ ಗುರುಗಳನ್ನು ಬಿಟ್ಟು ಕಾರ್ಯಕ್ರಮ ಮಾಡ್ತಾರೆ. ಒಂದೇ ಶುಕ್ಲಯಜುರ್ವೇದಿ ಮಠ, ಆ ಗುರುಗಳನ್ನ ಬಿಟ್ಟು ಅವ್ರನ್ನ ಬಿಟ್ಟು ನಮ್ಗೆ ಯಾವ ಒಂದು ಸಣ್ಣ ಕಾರ್ಯಕ್ರಮ ಮಾಡೋದಿಲ್ಲ ಶುಕ್ಲಯಜುರ್ವೇದಿಗಳು. ಅವ್ರನ್ನ ಕಾರ್ಯಕ್ರಮನ್ನ ಇವ್ರಿಗೆ ಮಾಡ್ಲಿಕ್ಕೆ ಅಧಿಕಾರ ಯಾರು ಕೊಟ್ಟರು? ಇದು ಒಂದು ದೊಡ್ಡ ವಿಜಯಪುರ ಮಠಗಳ ಆಹ್ವಾನ ಮಾಡಿ, ನಮ್ಮ ಸಮಾಜವನ್ನು ಆಹ್ವಾನ ಮಾಡಿ ಕಾರ್ಯಕ್ರಮ ಮಾಡಿದ್ರೆ ಒಂದು ಗೌರವ ಇದೆ. ಯಾರು ನಮ್ಮ ಪರಿಚಯ ಇಲ್ಲ, ದೇಶ ಹಾಕ್ಬರ್ತಾರೆ. ಅದಕ್ಕೆ ಅವ್ರು ಕೇಳ್ಬೇಕಿದೆ, ಅವ್ರು ಕೇಳ್ಬೇಕು. ನಮಗೆ ನಾವು ಅನೇಕ ಬಾರಿ ಮನವಿ ಮಾಡಿದ್ವಿ ಸಹಿತ ಅವ್ರು ಕೇಳ್ಬೇಕು. ಪತ್ರದ ಮುಖಾಂತರ ಅವ್ರು ಕೇಳಿವಿ, ನೀವು ನಮ್ಮ ಗುರುಗಳ ಹೆಸರು ಹಾಕಬೇಕು, ಫೋಟೋ ಹಾಕಬೇಕು, ನಮ್ಮ ಶುಕ್ರಯಜುರ್ವೇದಿಗಳ ಸಂಖ್ಯೆ ಹೆಚ್ಚಿದೆ ಹೇಳಿದ್ರು ಸಹಿತ ಅವರು ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಸಣ್ಣ ಮಠ ಅಂತ ಸಣ್ಣ ಮಠ ಅಂತ ಕಲ್ಪನೆ. ಈಗ ನಿನ್ನೆ ನಿನ್ನೆ ಪತ್ರಿಕಾ ಅವರು ಮೊನ್ನೆ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ಲ ಯಜುರ್ವೇದಿಗಳ ಸಂಘಟನೆ ಸಲುವಾಗಿ
ನಾನು ಶುಕ್ಲ ಯಜುರ್ವೇದಿಗಳ ಕಾರ್ಯಕ್ರಮವನ್ನು ಶೃಂಗೇರಿಯಲ್ಲಿ ಏರ್ಪಾಡು ಮಾಡಿದ್ದೇನೆ ಅಂತ ಹೇಳಿದ್ರು. ಶುಕ್ಲ ಯಜುರ್ವೇದಿಗಳಿಗೆ ಮೂಲ ಮಠ ಯಾವುದು? ಕಣ್ಣಮ್ಮ ಮಠ. ಶುಕ್ಲ ಯಜುರ್ವೇದಿಗಳಿಗೆ ನಮ್ಮ ಗುರುಗಳು ಯಾರು? ಯಾಜ್ಞವಲ್ಕರು, ಆಮೇಲೆ ಪ್ರಸ್ತುತ ಪೀಠಾಧಿಪತಿಗಳು. ನೀವು ಶುಕ್ಲ ಯಜುರ್ವೇದಿಗಳ ಸಂಘಟನೆ ಸಲುವಾಗಿ ನಾನು ಕಾರ್ಯಕ್ರಮವನ್ನು ಶೃಂಗೇರಿಯಲ್ಲಿ ಏರ್ಪಾಡು ಮಾಡಿದ್ದೇನೆ. ಸರಿ, ನೀವು ಶೃಂಗೇರಿಯಲ್ಲಿ ಏರ್ಪಾಡು ಮಾಡಿ, ನಮ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಶುಕ್ಲ ಯಜುರ್ವೇದಿಗಳ ಶಾಖಾ ಗುರುಗಳನ್ನು ಕರಿಬೇಕೋ ಕರಿಬಾರ್ದು? ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕೋ ಮಾಡಬಾರ್ದು? ನೀವು ಶುಕ್ಲ ಯಜುರ್ವೇದಿ ಶಾಖೆಯ ಗುರುಗಳನ್ನು ಆಹ್ವಾನ ಮಾಡೋದಿಲ್ಲ, ನೀವು ಶುಕ್ಲ ಯಜುರ್ವೇದಿಗಳ ಸಮ್ಮೇಳನ ಶೃಂಗೇರಿಯಲ್ಲಿ ಮಾಡ್ತಾರೆ. ಇವಾಗ ನಾನು ಹೇಳ್ತೇನೆ, ನೀವು ಶೃಂಗೇರಿ ಮಠದವರು, ನಿಮ್ಮ ಕಾರ್ಯಕ್ರಮವನ್ನು ನೀವು ನಿಮ್ಮ ಸಂಘಟನೆ ಸಲುವಾಗಿ ಅಷ್ಟಮಠದಲ್ಲಿ ಮಾಡಿ, ಉಡುಪಿಯಲ್ಲಿ. ನಿಮ್ಮ ಗುರುಗಳನ್ನು ಆಹ್ವಾನ ಮಾಡಬೇಡಿ. ಮಾಡ್ತೀರಾ? ಇದು ಸಾಧ್ಯನಾ? ಪತ್ರ ಬರ್ತೀವಿ ನಾವು. ಇದು ಬರೀ ಓರಲ್ ಅಲ್ಲ, ಪುಟ್ ಇನ್ ರೈಟಿಂಗ್. ನೋಡಿ, ಪುಟ್ ಇನ್ ರೈಟಿಂಗ್. ನೀವು ಒಂದೇ ನಿಮಿಷ ನಾನು ಮುಗಿಸ್ತೀನಿ. ಬ್ರಾಹ್ಮಣ ಸಮಾಜದ ನೀವು ಅಧ್ಯಕ್ಷರಾದ ಮೇಲೆ ನೀವು ಬ್ರಾಹ್ಮಣ ಸಮಾಜದ ಒಳಪಂಗಡಗಳ ಬಗ್ಗೆ ಯಾವ ಮಾತನಾಡಬಾರದು. ನೀವು ಎಲ್ಲ ಮಠಾಧೀಶರು ಅಷ್ಟೇ. ನಿಮಗೆ ಇವತ್ತು ಮಧ್ವಾಚಾರ್ಯರಲ್ಲಿ, ಶಂಕರಾಚಾರ್ಯರಲ್ಲಿ ಎಲ್ಲ ಮಠಾಧೀಶರುಗಳು ಸಹೋದರರಾಗಿದ್ದಾರೆ. ನಾವು ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಎಲ್ಲ ಬ್ರಾಹ್ಮಣರು, ನಾವೆಲ್ಲರೂ ಬ್ರಾಹ್ಮಣ್ಸ್ ಅಂತಿದ್ದೇವೆ. ನಮ್ಮಲ್ಲಿ ತಾರತಮ್ಯಗಳಿಲ್ಲ, ಭೇದ ಭಾವಗಳಿಲ್ಲ. ಇವರು ಆ ಭೇದ ಭಾವವನ್ನು ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಈಗ ನಿಮ್ಮ ಜನತೆಗೆ, ನಿಮ್ಮ ಮಠದ ಅನ್ಯಾಯಗಳಿಗೆ, ನಿಮ್ಮ ಸಂದೇಶವನ್ನು ನಾಳೆ ಹೋಗೋದಲ್ಲ, ಹೋಗಬಾರ್ದು, ಬಹಿಷ್ಕರಿಸಿ. ಮನವಿ ಅಲ್ರಿ, ಗುರುಗಳ ಆಜ್ಞೆ, ಗುರುಗಳ ಸ್ವಾಮಿಗಳೇ ಆಜ್ಞೆ ಮಾಡಿದ್ದಾರೆ. ಹೋದ್ರೆ ಏನು ಅವ್ರನ್ನ ಬೈತಾರೆ? ಅಲ್ಲ, ಅದು ಆಮೇಲೆ ವಿಚಾರ ಮಾಡಿ, ಸತ್ಯ ಕೇಳಲ್ಲ, ಅದು ಹೇಳಂಗಿಲ್ಲ. ಅದು ಇದು ಪ್ರಸ್ತುತ ಪ್ರಶ್ನೆ. ಇವಾಗ ಈ ಸಿಗ್ನಲ್ ಇದನ್ನ ತಿಳ್ಕೊಬೇಕಾದವರು ಆಡಳಿತ ಸಾಹೇಬರು, ನಾವಲ್ಲ. ಅಧ್ಯಕ್ಷರು ತಿಳ್ಕೊಬೇಕಾದ್ರೆ ಅವ್ರು, ನಾವಲ್ಲ. ಅಲ್ಲ, ಇದು ಮನೆ ಜಗಳ ಬೇರೆ ಅವರೇ ತಂದವ್ರು ಸರ್, ತಂದವರೇ ಅವರು. ತಪ್ಪುಗಳನ್ನ ಅವಲೋಕಿಸಿದಾಗ ಸರಿಪಡಿಸ್ಕೊಳ್ಳಬೇಕಾಗಿದ್ದು ಅವ್ರ ಆದ್ಯ ಕರ್ತವ್ಯ. ಆದ್ರೆ ಸರಿಪಡಿಸ್ಕೊಂಡಿದ್ರೆ ಇಷ್ಟು ಸಮಸ್ಯೆಗಳು ಆಗ್ತಿದೆ. ಇವಾಗ ಅವ್ರು ನಿರ್ಲಕ್ಷ್ಯತೆ ಮಾಡಿದ್ರು. ಆ ನಿರ್ಲಕ್ಷ್ಯತೆ ಮಾಡಿದ್ದ ಪರಿಣಾಮನೇ ಇದೆ. ಇದಾಗಿದೆ. ಅನ್ಯಾಯ ಖಂಡಿಸೋದು ನಮಗೂ ಕೂಡ ಕೇಳಿದೆ. ನೀವು ಹೇಳಿದಾಗೆ ಬ್ರಾಹ್ಮಣ ಜನ ಬುದ್ಧಿ ಅಂತ ಹೇಳಕ ಅಡಿಗೆ ನ್ಯಾಯ ಮಾಡ್ಬೇಕಾಗಿತ್ತು ನಾವು. ಬಟ್ ನಮ್ಮವ್ರಿಗೆ ಎದುರಿಗೆ ಬಂದಾಗ ನಾವೇನ್ ಮಾಡಿ ಸುಮ್ಮನೆ ಕೂತಾರೆ, ವಿಗ್ರಹ ಸತ್ಯ ಕೂತಾರೆ ಸರ್. ಅವ್ರು ನೋಡ್ರಿ, ನಮ್ಮಲ್ಲಿ ಬೇರೆ ಬೇರೆ ಮಠದವ್ರು ಕೂಡ ಸುಮ್ಮನೆ ಇದ್ದಾಗ ನಮ್ಮನ್ನು ಕರಿ ಅಂತ ಕೇಳಿದಾಗ ಅವ್ರು ಕರೀಲ್ಲ ಅಂತ ನಾವು ಪ್ರತಿಭಟನೆ ಮಾಡಿ, ನಮ್ಮ ಸಮುದಾಯ ಕನ್ಯೆ ಆಗಿದ್ದಕ್ಕೆ ನಾವು ಪ್ರತಿಭಟನೆ ಮಾಡಿ. ಅವ್ರ ವ್ಯಕ್ತಿಗಳಿಗೆ ನಮ್ಗೇನು ಅವ್ರ ಇವತ್ತಿಗೂ ನಾವು ನೋಡೇ ಇಲ್ಲ. ಅಂದ್ರೆ ಟಿವಿಯೊಳಗೆ ನೋಡಿವಿ ಅಷ್ಟೇ. ನಮ್ಮ ಸಮುದಾಯ ಅನ್ನೋದಕ್ಕಿಂತ ನಮ್ಮ ಗುರುಗಳಿಗೆ ಅನ್ಯಾಯ, ಅಪಮಾನ ಆಗಿದೆ ಸರ್. ಇವತ್ತು ದೇಶದಲ್ಲೆಲ್ಲ ಅಖಂಡ ಹಿಂದುತ್ವದ ಬಗ್ಗೆ ಜನ ಮಾತಾಡ್ತಾರೆ. ಹಿಂದುತ್ವ ಅಂದ್ರೆ ಇಡೀ ಹಿಂದುತ್ವನ ಒಟ್ಟಿಗೆ ತೆಗೆದುಕೊಂಡು ಹೌದು. ಇವತ್ತು ನೀವೇ ಈ ತರ ಭೇದ ಭಾವ ಮಾಡ್ಕೊಂಡು ನೋಡ್ರೆ ಇಡೀ ಉಳಿದ ಸರ್, ಈ ಪ್ರಶ್ನೆಯನ್ನ ತಾವು ಹಾರ್ನಳ್ಳಿ ಸಾಹೇಬ್ರಿಗೆ ಕೇಳಬೇಕು. ನಾವು ಬಂದ್ರೆ ಖಂಡಿತ ಅವರಿಗೂ Yes, ಕೇಳ್ಬೇಕು. yes. ನೀವು ಕೂಡ ಪ್ರತಿಪಾದಕರೇ, ಹೌದು. ನೀವು ಕೂಡ ಬ್ರಾಹ್ಮಣ ಸಮಾಜ ಹೌದು. ಅನ್ನೋ ಕಾರಣಕ್ಕೆ ಕೇಳಿದ್ರು. ಹೌದು, ನಾವು ಇದನ್ನ ಅವ್ರಿಗೆ ಈ ಮಾತನ್ನ ಅದೇ ನೀವೆಲ್ಲರೂ ಚಕೊಂಡು ಹೋಗ್ಬೇಕಂತ ಹೇಳಿ ನಾನು ಅವ್ರಿಗೆ ಅದು ತಲೆಗೆ ಬರವಲ್ದು. ರೈಟಿಂಗ್ನೇ ಕೊಟ್ಟಿವ್ರು ನಾವು. ರೈಟಿಂಗ್ ಕೊಟ್ಟಿವಿ ನಾವು. ಒಂದ್ಸಲ ಅಲ್ಲ, ಅನೇಕ ಬಾರಿ ಕಳೆದ 3 ವರ್ಷಗಳಿಂದ ಅವರು ಮೇಲಿಂದ ಮೇಲಿಂದ ಆಘಾತ ಮಾಡ್ತಾ ಇದ್ದಾರೆ. ಮಟ್ಟಕ್ಕೆ ಅಗೌರವ ಮಾಡಿದ್ರು. ಸ್ವಾಮಿಗಳಿಗೆ ಯಾಜ್ಞೆ ಇಡೀ ಸಮುದಾಯಕ್ಕೆ ನೋವಾಗಿದೆ. ಯಾತ್ರೆ ಮೂಲಕ ನಮ್ಮ ವ್ಯಕ್ತಿಗತ ಗುರುಗಳಿಗೆ ನೋವಾಗಿದೆ. ನೋವಾಗಿದೆ. ಇಲ್ಲ. ಅದ್ರ ಬಗ್ಗೆ ನಮ್ಗೇನು ಸರಿ, ನಿಮ್ಮ ಸಮಾಜಕ್ಕೆ ಕೊಡೋ ಮೆಸೇಜ್ ಒಂದು ಭಾಗ, ಇತರೆ ಸಮಾಜಗಳಿಗೆ ಹೋಗೋ ಒಂದು ಮೆಸೇಜ್ ಬೇರೆ ಅಲ್ಲ. ಅದ್ರ ಬಗ್ಗೆ ಅನಿವಾರ್ಯವಾಗಿ ನಾವು ಬೀದಿಗೆ ಬರ್ಬೇಕಾಯ್ತು ಸರ್. ಅನಿವಾರ್ಯವಾಗಿ ಬೀದಿಗೆ ಬರ್ಬೇಕಾಯ್ತು. ಎಲ್ಲಿವರೆಗೆ ಮುಚ್ಚಿಟ್ಬೋದು ನಾವು? ಎಲ್ಲಿವರೆಗೆ ತಾಳ್ಮೆ? ಕಳೆದ 3 ವರ್ಷಗಳಿಂದ ನಾವು ನಡೀತಾ ಇದೆ. ಅವರ ಮಲತಾಯಿ ಧೋರಣೆ ನಡೆದು ನಿರಂತರವಾಗಿ ನಡೆದಿದೆ. ನಾವು ಅದು ಕೊನೆಗೆ ಬರ್ದೀವಿ ನೋಡ್ರಿ. ಅಲ್ಲ, AKBMS ಈ ಸಂಸ್ಥೆಗೆ ತನ್ನದಂತ ಬಯಲೇಜ್ ಇತ್ತು ಸರ್. ಆ ಬಯಲೇಜ್ ಓದಿ ನೋಡಿದಾಗ ಬಹಳ ಚಿತ್ರ ಅನಿಸ್ತದೆ. ಆಕ್ಚುಲಿ ಇವರ ಅಧ್ಯಕ್ಷ ಟಿನರ್ ಮುಗಿದು ಬಹಳ ಪೀರಿಯಡ್ ಮುಗಿದೋಗ್ಬಿಟ್ಟದ ಅವರು. ಮುಗಿದು ಬಹಳ ಸೇತ್ರಿ ಮಾಡೇಬಾರ್ದು ಅವರು. ಅವ್ರ ಹತ್ರ ಏನಾದ್ರೆ ಎಲ್ಲ ಬಲಗಳು ಅವೆಲ್ಲನ್ನ ದುರುಪಯೋಗ ಮಾಡಿಕೊಂಡು ಅಧ್ಯಕ್ಷರಾಗಿ ಮುಂದುವರಿತಿದ್ದೀರಿ. ನಾನು ಡಿಸೆಂಬರ್ 18ಕ್ಕೆ ಅವ್ರ ಪೀರಿಯಡ್ ಮುಗೀತು. ಪತ್ರಿಕಾ ಮಿತ್ರ ನಿಮ್ದು ಒಂದು ಸಂಘಟನೆ ಇರ್ತದೆ. ಆ ಸಂಘಟನೆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅದನ್ನ 30 ವರ್ಷ 15 ವರ್ಷ ಅದನ್ನೇ ರಿಪೀಟ್ ಮಾಡ್ತಾ ಹೋಗ್ತಾರೆ. ತಮ್ಮಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ಈ ವರ್ಷ ನೀವು ಬೇರೆ ಬೇರೆ ಆಗ್ತೀರಿ, ಅಥವಾ ಸಮಯ ಮುಗಿದ್ರು ಹಾಗೆ ಕಂಟಿನ್ಯೂ ಆಗ್ತದೆ. ಈ ಸಮ್ಮೇಳನದ ನಂತರನೂ ಕೂಡ ಈ ಭೇದ ಭಾವ, ತಾರತಮ್ಯ, ನಿಮ್ಮ ಅಸಮಾಧಾನಗಳು ಅಲ್ಲ, ಅವ್ರು ಸರಿಪಡಿಸ್ಕೊಂಡ್ರೆ ನಾವು ಸರಿಪಡಿಸ್ತೀವಿ ಸರ್. ಅವ್ರು 4 ಹೆಜ್ಜೆ ಮುಂದೆ ಬಂದ್ರೆ 8 ಹೆಜ್ಜೆ ಮುಂದೆ ಬರ್ತೀವಿ. ಎಲ್ಲರೂ ಬಾಂಧವರಾಗಿದ್ದೀವಿ, ಎಲ್ಲರೂ ಒಟ್ಟಾಗಿದ್ದೀವಿ. ವಿಜಯಪುರ ಮಟ್ಟಿಗೆ ಮಾತಾಡ್ಬೇಕಂತಂದ್ರೆ ಇದು ಏನ್ ಮಾಡ್ತಿದ್ದಾರೆ, ಅಶೋಕ್ ಹಾರ್ನಳ್ಳಿ ಮಾಡ್ತಾರೆ.
ನಾವೆಲ್ಲರೂ ಒಟ್ಟಾಗಿದ್ದೀವಿ. ಮಠ ಭೇದ ಮಾಡ್ತಾ ಇರೋದು ಮಠ ಅವ್ರು. ಹುಣಸಿಹೊಳೆ ಮಠ ಸುರ್ಪುರ್ ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕು ಕೆಂಬಾವಿ ಹತ್ತಿರನಿದೆ. ನಾನು ಕೆಂಬಾವಿ ಹುಟ್ಟಂದಿನ ಅಲ್ಲಿ ಹೋಗ್ತೀನಿ. ವಿದ್ಯಾ ತಪೋನಿಧಿ ತೀರ್ಥರ ಆರಾಧನೆಗೆ 1 ವರ್ಷ ಮೀಸಲಲ್ಲಿ ನಾನು 1 ವರ್ಷ ಮೀಸಲ ವಿಜಯಪುರದಲ್ಲಿ ನಾವು ಇಲ್ಲ. ಆದ್ರೆ ಇವರು ಅದು ಹಾಲಿಗೆ ಅದಕ್ಕೆ ದುಃಖ ಮತ್ತೊಂದು ವಿಜಯಪುರ ವಿಷಯಕ್ಕೆ ನನಗೆ ಭಾಳ ದುಃಖ ಆಗಿದ್ದಪ್ಪ ಅಂದ್ರೆ ನಾವು ಇಲ್ಲೆಲ್ಲ ಶ್ರೀಮಂತರೆಲ್ಲ ಒಂದೇ ಇದ್ದೀವಿ. ಯಾವ ಭೇದ ಭಾವ ನಮ್ಮ ಹತ್ರ ಇಲ್ಲ. ಎಲ್ಲ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಈ ಕಾರಣಕ್ಕೆ ನಾವು ಸ್ವಲ್ಪ ಸಿಡ್ ನಿಂದಿರುವಂಥ ಅನಿವಾರ್ಯ ಪ್ರಸಂಗ ಬಂತು. ಇದಕ್ಕೆ ನಮಗೂ ಖೇದ ಅದ, ಬಟ್ ಅನಿವಾರ್ಯ. ಅವ್ರು ಮಾಡಿದ್ದ ಒಂದು ದುರುದ್ದೇಶ ಏನದಲ್ಲ ಅದನ್ನು ನಾವು ಖಂಡಿಸ್ತೀವಿ. ಪರ್ಯಾಯ ಮಾಡ್ತಾರೆ ಸರ್. ಪರ್ಯಾವರಣಕ್ಕೆ ಹೋಗಂಗಿಲ್ಲ ಅಷ್ಟೇ. ನಾವು ಮತ್ತೆ ನೋಡಿ ಸ್ಟೇ ತಂದೀವಿ. ಅವರು ಸ್ಟೇ ಅದನ್ನು ಬೀಯಿಂಗ್ ಏಜಿ ಅವರು ಅದನ್ನು ಮಾನ್ಯ ಮಾಡಿ ತಿಳ್ಕೊಂಡ್ರೆ ಸರಿ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಅದು ಇಟ್ ವಿಲ್ ಪ್ರೊಸೀಡ್. ತಮಗೆಲ್ಲ ಗೊತ್ತೇ ಇದೆ. ಅಲ್ಲ ಅವ್ರು ಏನಾದ್ರು ಮಾಡ್ಬೋದು ಸರ್. ಅವರು ಬಹಳ ಬಲಿಷ್ಠ. ಹಾಂ, ಮಾಡ್ಬೋದು. ತಡೆಯಾಜ್ಞೆಯನ್ನು ಸಂಬಂಧಪಟ್ಟ ಇಲಾಖೆಗಳು ಅಂದರೆ ಪೊಲೀಸ್ ಇಲಾಖೆಗಳಿಗೂ ಹಾ. ಮತ್ತು ರಾಜಕೀಯ ಇಲಾಖೆಗಳಿಗೂ ಅವರೆಲ್ಲರಿಗೂ ನಾವು ಕಳಿಸಿದ್ದೀವಿ. ಈ ಥರ ಏನಾದರೂ ಸ್ಟೇ ಬಂದಿದೆ, ತಾವೇನಾದರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಕೋರ್ಟ್ ನಿಂದನೆ ಆಗ್ತದೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಇದನ್ನು ವಿಚಾರ ತಮ್ಮ ವಿವೇಚನೆ ಬಿಟ್ಟಿರಬೇಕಂತ ನಾವೆಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿಗೂ ಅವ್ರಿಗೆ ಆಲ್ರೆಡಿ ನಾವು ನಮ್ಮ ಕೋರ್ಟ್ ಮುಖಾಂತರ ರವಾನಿಸಿದ್ದೀವಿ. ಮೋರೆವರು ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೋರ್ಟ್ ಮುಖಾಂತರ ನಾವು ತೊಗೊಂಡಿದ್ದೀವಿ. ಅವೇನು ಮುಂದೆ ಕಾನೂನು ಪ್ರಕ್ರಿಯೆಗಳಿರ್ತಾವೆ, ಆ ಕಾರ್ಯಕ್ರಮವನ್ನು ಹೆಂಗೆ ಸ್ಥಗಿತಗೊಳಿಸಬೇಕು ಅನ್ನೋ ಒಂದು ವಿಚಾರಕ್ಕೇನಿದೆ ಆ ಪ್ರಕಾರ ಕಾನೂನು ಪ್ರಕಾರವಾಗಿ ಏನಪ್ಪ ಅಂದ್ರೆ ಅದು ನಾವು ಒಂದು ಸ್ಟೆಪ್ಸ್ ತಗೋತೀವಿ. ಅವರು ದೊಡ್ಡ ವಕೀಲರಾಗಿನೂ ಈ ಕಾರ್ಯಕ್ರಮಕ್ಕೆ ತಡೆಯಾಜ್ಞೆ ಇದ್ರೂ ಕೂಡ ಕಂಟೆಂಪ್ಟ್ ಆಫ್ ಕೋರ್ಟ್ ಆದರೂ ಕೂಡ ನಾನು ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ಅದು ಅವ್ರಿಗೆ ಬಿಟ್ಟು ವಿಷಯ. ಅವ್ರ ವಕೀಲರು ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟಂಗೆ ಆಗೋದು ಅಷ್ಟೇ. ಸಾಮಾನ್ಯನಾಗಿ ಯಾವುದಾದ್ರೂ ಸ್ಟೇ ತಂದ್ರೆ ಅದು ಮಾಡಬಾರ್ದಪ್ಪ ನಾವು ಬಿಟ್ಬಿಡ್ತೀವಿ. ಕಾನೂನಿಗೆ ಎಲ್ಲರಿಗೂ ಗೌರವ ಕೊಡಬೇಕು ನಾಗರಿಕರ ಕರ್ತವ್ಯ. ಅವ್ರು ನಿಜವಾದ ಕಾನೂನು ಸಲಹೆಗಾರ ಸ್ಟೇ ಅದ ನಾ ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಅವರಲ್ಲಿ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।